Hello students, welcome back. And some more 2 marks questions. 2 marks questions ಏನು ಮಾಡಾಕತ್ತೇನಿ ಅಂತಂದ್ರೆ ಎಕ್ಸ್ಪ್ಲನೇಷನ್ ಕೊಡಾಕತ್ತೇನಿ. ಸೊ ಫಸ್ಟ್ ಕ್ವಶನ್ ಏನೈತಿ ಅಂತಂದ್ರೆ ವಾಟ್ ಈಸ್ ಜನರಲ್ ಕ್ರಾಸಿಂಗ್ ಅಂದ್ರೆ ನೋಡಿದೀವಿ ನಾವು ಹಿಂದಿನ ವಿಡಿಯೋದೊಳಗೆ. ಈಗ ಜನರಲ್ ಕ್ರಾಸಿಂಗ್ ಅಂದ್ರೆ ಏನು? A check is said to be crossed when two parallel transverse lines with or without any words or drawn on the left hand top corner of the general crossing ಕ್ರಾಸಿಂಗ್ ಅದು ಆ ವಿಡಿಯೋನ ಸ್ವಲ್ಪ ಕ್ರಾಸಿಂಗ್ ಮತ್ತು ಸ್ಪೆಷಲ್ ಕ್ರಾಸಿಂಗ್ ಮೇಲೆ ಓಕೆ ಆ್ಯಂಡ್ ಕಂಪ್ನಿ ಅಂತ ನೇಮ್ ಎಸ್ ಬಿ ಐ ಅಂತ ಬರಿತೇವಿ. ಎರಡು ಟ್ರಾನ್ಸ್ಫರ್ಸ್ ಲೈನ್ ಹಾಕಿ ಎಸ್ ಬಿ ಐ ಅಂತ ಹೇಳ್ತೇವಿ. ಆರ್ ಅದರ್ವೈಸ್ ಏನು ಮಾಡ್ತೇವಿ ಅಂತಂದರೆ ಎಸ್ ಬಿ ಐ ಆ್ಯಂಡ್ ಕಂಪ್ನಿ ಅಂತ ಹೇಳಿ ಹಾಕ್ತೇವಿ. ಆ ಹೊತ್ನಾಗ ನಾಟ್ ನೆಗೋಷಿಯಬಲ್ ಎಸ್ ಬಿ ಐ ಆ್ಯಂಡ್ ನಾಟ್ ನೆಗೋಷಿಯಬಲ್ ಎಸ್ ಬಿ ಐ ಆ್ಯಂಡ್ ಅಕೌಂಟ್ ಪೇ ಅಂತೇಳಿ ಮಾಡಿದ ಹೊತ್ನಾಗ ಅದನ್ನು ನಾವೇನಂತೇವಿ ಸ್ಪೆಷಲ್ ಕ್ರಾಸಿಂಗ್ ಅಂತೇಳಿ ಹೇಳಾಕತ್ತೇವಿ. ಓಕೆ, ನೆಕ್ಸ್ಟ್ ವಾಟ್ ಡೂ ಯು ಮೀನ್ ಬೈ ಫಾರಿನ್ ಬ್ಯಾಂಕ್ಸ್? ವಿದೇಶಿ ಬ್ಯಾಂಕ್ಗಳಂದ್ರೆ ಏನು? ದ ಬ್ಯಾಂಕ್ಸ್ ಫೀಚರ್ ಎಸ್ಟಾಬ್ಲಿಷ್ ಇನ್ ಇಂಡಿಯಾ ಬೈ ಎನಿ ಫಾರಿನ್ ಕಂಟ್ರಿ for the purpose of doing banking business, not to acquire any of the local banks are called foreign banks. ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸಿಕೊಂಡು ಹೋಗಲು ಮತ್ತು ಯಾವುದೇ ಪ್ರಾದೇಶಿಕ ಬ್ಯಾಂಕ್ಗಳನ್ನು ಖರೀದಿ ಮಾಡುವ ಉದ್ದೇಶವನ್ನು ಇರಲಾರದೆ ಸ್ಥಾಪಿತವಾದಂತಹ ಬ್ಯಾಂಕ್ಗಳನ್ನು ವಿದೇಶಿ ಬ್ಯಾಂಕ್ಗಳು ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್, ವಾಟ್ ಡೂ ಯು ಮೀನ್ ಬೈ ರಾಂಗ್ಫುಲ್ ಡಿಸಾನರ್ ಆಫ್ ದ ಚೆಕ್? ಇದ್ರ ಮೇಲೂ ವಿಡಿಯೋ ಏನೈತಿ ಅಂತಂದ್ರೆ ನಾವು ಡ್ಯಾಮೇಜಸ್ ಪೂರ್ಣ ಒಂದು ವಿಡಿಯೋ ಐತಿ. ಪ್ಲೀಸ್ ಡೂ ಲೈಕ್ ದ್ಯಾಟ್ ವಿಡಿಯೋ ಆಲ್ಸೋ ಆ್ಯಂಡ್ ವಾಚ್ ದ್ಯಾಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾಕಂದರೆ ಅದ್ರ ಮೇಲೂ 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ರಾಂಗ್ಫುಲ್ ಡಿಸಾನರ್ ಮೇಲೆ 5 ಮಾರ್ಕ್ಸು ಇರ್ತೈತಿ. ಆಮೇಲೆ ಕೆಲವೊಮ್ಮೆ 15 ಮಾರ್ಕ್ಸ್ ಕ್ವಶನ್ 2 ಸಲ ರಿಪೀಟ್ ಆಗೈತೆ, ಅದು 2 ಟೈಮ್ಸ್ ಆಗೈತಿ. ಸೊ ಗೋ ಥ್ರೂ ದ್ಯಾಟ್ ವಿಡಿಯೋ. ಈಗೇನೈತಿ 2 ಮಾರ್ಕ್ಸ್ ಕ್ವಶನ್ ಐತಿ ಇಲ್ಲೇ. ಡಿಸಾನರ್ ಆಫ್ ಕಸ್ಟಮರ್ಸ್ ಚೆಕ್ ಬೈ ಬ್ಯಾಂಕರ್ ವಿದೌಟ್ ಗಿವಿಂಗ್ ದ ಪ್ರಾಪರ್ ರೀಸನ್ ಅಂತ ಹೇಳ್ತೇವೆ. ಯಾವುದೇ ಕಾರಣವನ್ನು ಕೊಡದೆ ಬ್ಯಾಂಕರ ಗ್ರಾಹಕನ ಚೆಕ್ಕನ್ನು ಅಗೌರವಗೊಳಿಸ್ತಾನಲ್ಲ, ಅದನ್ನು ಗ್ರಾಹಕನ ಚೆಕ್ಕನ್ನು ತಪ್ಪಾಗಿ ಅಗೌರವಕ್ಕೆ ಒಳಪಡಿಸುವುದು ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ರಾಂಗ್ಫುಲ್ ಡಿಸಾನರ್ ಆಫ್ ದ ಚೆಕ್ ವಿದೌಟ್ ಪ್ರಾಪರ್ ರೀಸನ್ಸ್ ಅಂತೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ನೆಕ್ಸ್ಟ್ ಈಸ್ who is an executor? As per the will of deceased person to safeguard the property of that person, the banker is appointed as an executor. ಇಲ್ಲೇನೈತಿ ಅಂತಂದ್ರೆ ಮರಣ ಹೊಂದಿದ ವ್ಯಕ್ತಿಯ ಆಸ್ತಿಯ ಒಂದು ನಿರ್ವಹಣೆಗಾಗಿ ನೇಮಿಸಲ್ಪಟ್ಟ ವ್ಯಕ್ತಿಯನ್ನು ನಾವು ನಿರ್ವಾಹಕ ಅಂತ ಹೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ ರೈಟ್ ಎನಿ 2 ರೀಸನ್ಸ್ ಫಾರ್ ಕ್ಲೋಸಿಂಗ್ ಆಫ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡೋಕ್ಕೆ ರೀಸನ್ಸ್ ಏನದಾವ ಅಂತ ಹೇಳಿ ಇದ್ರ ಮೇಲೂ ಟರ್ಮಿನೇಷನ್ ಆಫ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಒಂದು ವಿಡಿಯೋನ ಬಿಟ್ಟೇನಿ. ಟರ್ಮಿನೇಷನ್ ಅದು 5 ಮಾರ್ಕ್ಸ್ ಕ್ವಶನ್ ಮೇಲೆ ಐತಿ. ಈಗ ಇಲ್ಲೇನೈತಿ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ ಐತಿ. ಸೊ ರೀಸನ್ಸ್ ಏನದಾವ? ಕಸ್ಟಮರ್ ಹಿಮ್ಸೆಲ್ಫ್ ಕ್ಲೋಸಸ್ ದ ಅಕೌಂಟ್. ಗ್ರಾಹಕ ತಾನಾಗೆ ಅಕೌಂಟನ್ನು ಕ್ಲೋಸ್ ಮಾಡ್ತಾನೆ. ಕಸ್ಟಮರ್ಸ್ ಅಕೌಂಟ್ ಈಸ್ ಇನ್ ಆಪರೇಟಿವ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಆವತ್ತಿನಾಗ ಬ್ಯಾಂಕ್ನವ ಕ್ಲೋಸ್ ಮಾಡ್ತಾನೆ. ಮೂರನೇದು ಈಸ್ ಇನ್ವಾಲ್ವ್ಡ್ ಇನ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಗ್ರಾಹಕ ಇನ್ವಾಲ್ವ್ಮೆಂಟ್ ಆಗಿದ್ದು, ಅವನ ಇನ್ವಾಲ್ವ್ಮೆಂಟ್ ಇತ್ತು ಅಂತಂದ್ರೆ ಕಸ್ಟಮರ್ ಅಕೌಂಟ ಕ್ಲೋಸ್ ಆಗ್ತೈತಿ. ಇವು 3 ರೀಸನ್ಸ್ ಕೊಟ್ಟಿದ್ದೀನಿ. ಟರ್ಮಿನೇಷನ್ ಏನು ಚಾಪ್ಟರ್ ಐತಲ್ಲ, ವಿಡಿಯೋ ಐತಿ, ಅಲ್ಲಿ ನೋಡ್ರಿ, ಇನ್ನು ಸಾಕಷ್ಟು ನಿಮಗೆ ರೀಸನ್ಸ್ ಸಿಗ್ತಾವ. ಸೊ ನೆಕ್ಸ್ಟ್ ಈಸ್ ವಾಟ್ ಈಸ್ ಆರ್ಡರ್ ಚೆಕ್? ನಿರ್ದೇಶಿತ ಚೆಕ್ಕು ಅಂದರೆ ಏನು? ದ ಚೆಕ್ is an order to pay the value of the check to a certain person. ಏನು ಮಾಡ್ತಾರ? ಪೇ ದ ವ್ಯಾಲ್ಯೂ ಆಫ್ ದ ಚೆಕ್ ಟು
a certain person or to his order is called as ಚೆಕ್ ಅನ್ನು ಬರೆದಂತಹ ವ್ಯಕ್ತಿಯ ನಿರ್ದೇಶನದ ಮೇರೆಗೆ ನಿರ್ದಿಷ್ಟ ವ್ಯಕ್ತಿಗೆ ಹಣ ಸಂದಾಯ ಮಾಡುವುದನ್ನು ನಿರ್ದೇಶಿತ ಚೆಕ್ಕು ಅಂತ ಹೇಳಿ ಕರೆ. ಕಣ್ಣ ನಿರ್ದೇಶಿತ ಸ್ಪೆಷಲ್ ಕಂಪ್ಲೀಟ್ ಇದೆ ಇನ್ಕಂಪ್ಲೀಟ್ ಚೆಕ್. ಅಪರಿಪೂರ್ಣವಾಗಿ ಇರುವಂತಹ ಚೆಕ್ಕನ್ನು ಪೂರ್ಣವಾಗಿ ಮಾಡುವುದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ಮಟೀರಿಯಲ್ ಅಲ್ಟ್ರೇಷನ್ ಅನ್ನಂಗಿಲ್ಲ. ಕ್ರಾಸಿಂಗ್ ಆಫ್ ಆ್ಯನ್ ಓಪನ್ ಚೆಕ್ ಬೈ ದ ಹೋಲ್ಡರ್. ಧಾರಕ ಚೆಕ್ಕನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಿರ್ತೀರಿ, ಆ ಧಾರಕ ಚೆಕ್ಕನ್ನು ಕ್ರಾಸ್ ಮಾಡ್ತಾನೆ, ಅದನ್ನು ನಾವು ಮಟೀರಿಯಲ್ ಅಲ್ಟ್ರೇಷನ್ ಅನ್ನಂಗಿಲ್ಲ. ಸೊ ನೆಕ್ಸ್ಟ್ ಈಸ್ ಮೆನ್ಷನ್ ಎನಿ ಟೂ ಲಿಮಿಟೇಷನ್ ಆಫ್ ಇ ಬ್ಯಾಂಕಿಂಗ್. ಇ ಬ್ಯಾಂಕಿಂಗ್ನು 2 ಮಿತಿಗಳನ್ನು ಹೇಳ್ರಿ ಅಂತ ಹೇಳ್ತಾರೆ. ಆಪ್ರೇಷನಲ್ ರಿಸ್ಕ್ ಐತಿ, ಸಚ್ ಆಸ್ ಸ್ನಿಫಿಂಗ್ ಸ್ಪೂಟಿಂಗ್ ಅಂತ ಹೇಳ್ತೇವೆ. ರೆಪ್ಯುಟೇಷನಲ್ ಅಂತ ಹೇಳ್ತೇವೆ. ಕೆಲಸ ಮಾಡೋದ್ರೊಳಗೆ ಇದು ಇ ಬ್ಯಾಂಕಿಂಗ್ ಡಿಪೆಂಡೆಂಟ್ ಇರೋದು ಅಂತರ್ಜಾಲದ ಮೇಲೆ ಐತಿ, ಇಂಟರ್ನೆಟ್ ಮೇಲೆ ಇರೋದ್ರಿಂದ ಅಲ್ಲಿ ಹಣ ಸಂದಾಯ ಆಗಲು ಅಥವಾ ಹಣ ಸ್ವೀಕಾರ ಆಗಲು ವಿಳಂಬ ಆಯಿತು ಅಂತಂದ್ರೆ, ಟೆಕ್ನಿಕಲ್ ಏನಾರ ತಾಂತ್ರಿಕ ತೊಂದರೆಗಳು ಆದವು ಅಂತಂದ್ರೆ ಬ್ಯಾಂಕಿನ ಒಂದು ರೆಪ್ಯುಟೇಷನ್ನ ಹೆಸರಿಗೆ ಧಕ್ಕೆ ಐತಿ. ಅದಕ್ಕೆ ರೆಪ್ಯುಟೇಷನಲ್ ರಿಸ್ಕ್ ಅಂತ ಹೇಳ್ತೇವೆ. ಕೆಲವೊಂದಿಷ್ಟು ಲೀಗಲ್ ಲಾಸ್ ಅದಾವ, ಯಾಕಂದ್ರೆ ಲೋಕಲ್ ಲಾಸ್ ಏನದಾವ ಅನ್ನೋದು ಇಂಟರ್ನೆಟ್ದು ಏನೋ ಒಂದು ಇದೈತಲ್ಲ ಕಂಪ್ನಿಗೆ ಗೊತ್ತಿರಂಗಿಲ್ಲ. ಸೊ ಅಲ್ಲಿ ಕ್ಲಾಶಸ್ ಆಗೋ ಚಾನ್ಸಸ್ ಐತಿ, ಅದನ್ನು ಲೀಗಲ್ ರಿಸ್ಕ್ ಅಂತ ಹೇಳಾಕತ್ತೀವಿ. ನೆಕ್ಸ್ಟ್ ವಾಟ್ ಈಸ್ ಮಟೀರಿಯಲ್ ಅಲ್ಟ್ರೇಷನ್. ಆಗಲೇ ಕೇಳಿದ್ರಲ್ಲ ಭೌತಿಕ ಬದಲಾವಣೆ ಅಂದ ಯಾವುದು ಕಾಣಂಗಿಲ್ಲ ನಾವು ಅಂತ ಹೇಳ್ರಿ ಅಂತ. ಈಗೇನು ಕೇಳಾಕತ್ತಾರೆ, ಭೌತಿಕ ಬದಲಾವಣೆ ಅಂದ್ರೆ ಏನು ಅಂತ ಕೇಳಾಕತ್ತಾರೆ. ಎನಿ ಚೇಂಜಸ್ ಮೇಡ್ ಇನ್ ದ ಚೆಕ್, ಎನಿ ಚೇಂಜಸ್ ಮೇಡ್ ಇನ್ ದ ಚೆಕ್ ವಿಚ್ ಲೂಸಸ್ ಇಟ್ಸ್ ಒರಿಜಿನಲ್ ಕ್ಯಾರೆಕ್ಟರ್. ಏನಾಗ್ತೈತಿ, ಅದರ ಮೂಲ ಒಂದು ಸ್ವಭಾವವನ್ನು ಪರಿವರ್ತನೆ ಮಾಡ್ಕೊಳ್ತೈತಲ್ಲೇ. ಇಫೆಕ್ಟ್ಸ್ ದ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಪಾರ್ಟೀಸ್ ಟು ದ ಚೆಕ್. ಆ ಒಂದು ಬದಲಾವಣೆ ಏನೈತಿ ಅಂತಂದ್ರೆ ಆ ಚೆಕ್ಕಿನ ಪಕ್ಷಗಳು ಏನದಾವಲ್ಲ ಅವರ ಹಕ್ಕು ಮತ್ತು ಬಾಧ್ಯತೆಗಳನ್ನು ಬದಲಾವಣೆ ಮಾಡ್ತತಿ. ಟು ದ ಚೆಕ್ ಈಸ್ ಕಾಲ್ಡ್ ಆಸ್, ಅದನ್ನು ನಾವು ಭೌತಿಕ ಬದಲಾವಣೆ ಅಂತ ಹೇಳ್ತೇವೆ. ಓಕೆ, ಫಸ್ಟ್ ಏನೈತಿ ಒರಿಜಿನಲ್ ಕ್ಯಾರೆಕ್ಟರ್ ಚೇಂಜ್ ಆಕತಿ. ನೆಕ್ಸ್ಟ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಪಾರ್ಟೀಸ್ ಚೇಂಜ್ ಆಗ್ತತಿ ಆ ಒಂದು ಮಟೀರಿಯಲ್ ಅಲ್ಟ್ರೇಷನ್ದಿಂದ. ವಿಚ್ ಈಸ್ ಡಿಸಾನರ್ಡ್. ವಾಟ್ ಡು ಯು ಮೀನ್ ಬೈ ಶೆಡ್ಯೂಲ್ ಬ್ಯಾಂಕ್. ಶೆಡ್ಯೂಲ್ ಬ್ಯಾಂಕ್ಗಳು ಅಂದರೆ ಏನು? ಬ್ಯಾಂಕ್ಸ್ ಹೂಸ್ ಪೇಡ್ ಅಪ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ ಎಕ್ಸಿಡ್ 5 lakh. 5 lakh ಪೇಡ್ ಅಪ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಎಕ್ಸಿಡ್ ಆಗಿರಬೇಕು. ಆ್ಯಂಡ್ ಇನ್ಕ್ಲೂಡೆಡ್ ಇನ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ RBI ಆ್ಯಕ್ಟ್. RBI ಆ್ಯಕ್ಟದ 2ನೇ ಶೆಡ್ಯೂಲ್ ಒಳಗೆ ಬರೆದಂಥ ಬ್ಯಾಂಕ್ಗಳನ್ನು ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಬಿಯರರ್ ಚೆಕ್. ವಾಹಕ ಚೆಕ್ ಅಂದ್ರೆ ಏನು, ಧಾರಕ ಚೆಕ್ ಅಂದ್ರೆ ಏನು? ದ ಅಮೌಂಟ್ ಆನ್ ದ ಚೆಕ್ ಈಸ್ ಪೇಯಬಲ್ ಟು ದ ಬಿಯರರ್. ಪೊಸೆಸರ್ ಆಫ್ ದ ಚೆಕ್ ಈಸ್ ಕಾಲ್ಡ್ ಬಿಯರರ್ ಚೆಕ್. ವಾಹಕ ಚೆಕ್ ಅಂದರೆ ಯಾರಿಗೆ ಹೇಳ್ತೇವೆ? ಯಾರ ಕೈಯೊಳಗೆ ಅದು ಚೆಕ್ ಐತಲ್ಲ ಅವ್ರದ್ದು ಧಾರಕನ ಚೆಕ್ ಆಗಿಬಿಡ್ತೈತೆ ಅದಲ್ಲೇ, ಅದಕ್ಕೆ ಅದನ್ನು ಬಿಯರರ್ ಚೆಕ್ ಅಂತ ಹೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಡೇಟೆಡ್ ಚೆಕ್. ಚೆಕ್ ವಿಚ್ ಬಿಯರ್ಸ್ ಡೇಟ್ ಬಿಫೋರ್ ದ ಡೇಟ್ ಆಫ್ ಇಶ್ಯೂ ಈಸ್ ಕಾಲ್ಡ್ ಆಸ್ ಆ್ಯಂಟಿಡೇಟೆಡ್. ಕೊಡ ಮಾಡೋಕ್ಕಿಂತ ಮೊದಲಿಗೆನ ಬರ್ದೇವಿ, ನಮಗೆ 5ನೇ ತಾರೀಕಿಗೆ ಕೊಡಬೇಕಾಗೈತಿ, ನಾವು 3ನೇ ತಾರೀಕಿಗೆ ಬರಿತೇವೆ ಚೆಕ್, ಅದನ್ನು ಆ್ಯಂಟಿಡೇಟೆಡ್ ಚೆಕ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಸರ್ವಿಸಸ್ ಆಗಬೇಕು. ಸರ್ವಿಸಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಏಜೆನ್ಸಿ ಸರ್ವಿಸಸ್ ಪೇಮೆಂಟ್ ಆಫ್, ಇದು ಪ್ರಿನ್ಸಿಪಾಲ್ ಆ್ಯಂಡ್ ಏಜೆಂಟ್ ರಿಲೇಷನ್ಶಿಪ್ಪನ್ನು ನಿರ್ಮಾಣ ಮಾಡ್ತತಿ. ನೆನಪಿಟ್ಕೋರಿ, ಏಜೆಂಟ್, ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ಈ ಏಜೆನ್ಸಿ ಸರ್ವಿಸಸ್ ಅಷ್ಟೂ. ಓಕೆ,
ಸೊ ನೆಕ್ಸ್ಟ್ ಏನು ಹೇಳ್ತೇವೆ, ಏಜೆನ್ಸಿ ಸರ್ವಿಸಸ್ ಏನದವ, ಪೇಮೆಂಟ್ ಆಫ್ life insurance policy and KEB bills, executor and trustee, purchase and dividend and interest. Principal and agent ಆ ರಿಲೇಷನ್ಶಿಪ್ಪನ್ನು ಇದು ನಿರ್ಮಾಣ ಮಾಡ್ತತಿ. ನೆಕ್ಸ್ಟ್, ವೆನ್ ಡಸ್ ಅ ಕಸ್ಟಮರ್ ಬಿಕಮ್ ಕ್ರೆಡಿಟರ್ ಆಫ್ ಬ್ಯಾಂಕ್, ಯಾವಾಗ ಗ್ರಾಹಕ ಬ್ಯಾಂಕಿನ ಸಾಹುಕಾರನಾಗಿ ಪರಿವರ್ತನೆಯನ್ನು ಹೊಂತಾನ ಅಂತ ಕೇಳ್ಯಾರ. ವೆನ್ ದ ಬ್ಯಾಂಕರ್ ಎಕ್ಸೆಪ್ಟ್ಸ್ ಡೆಪಾಸಿಟ್, ಡೆಪಾಸಿಟ್ ಫಾರ್ಮ್ ಯಾವ್ದು ಹಾಕಿರ್ವಲ್ದ, ಸಾಲಿಗೆ ಪರಿವರ್ತನೆಯನ್ನು ಹೊಂತಾನ. ಹೂ ಆರ್ ಅಡ್ಮಿನಿಸ್ಟ್ರೇಟರ್, ನಿರ್ವಾಹಕರ ಯಾರು. When court appoints banker to administer or safeguard the property of the customer, banker is called as administrator. ಮರಣ ಹೊಂದಿದ ವ್ಯಕ್ತಿಯ ಆಸ್ತಿಯ ನಿರ್ವಹಣೆಯ ಜವಾಬ್ದಾರಿಯನ್ನು ತಗೊಂಡವ ಏನಂತೇವಿ ಅಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿ ಕರಿತೇವಿ. ವಾಟ್ ಡು ಯು ಮೀನ್ ಬೈ ಜಾಯಿಂಟ್, ಜಂಟಿ ಖಾತೆ ಅಂದ್ರೆ ಏನು. 2 or more persons open ಅಕೌಂಟ್ ಜಾಯಿಂಟ್ಲಿ ಈಸ್ ಕಾಲ್ಡ್ ಆಸ್ ಜಾಯಿಂಟ್ ಅಕೌಂಟ್. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ಕೂಡಿಸಿ ಬ್ಯಾಂಕ್ ಖಾತೆಯನ್ನು ತೆಗೆಯುವುದನ್ನು ನಾವು ಏನಂತೀವಿ ಅಂತಂದ್ರೆ ಅದನ್ನು ಜಾಯಿಂಟ್ ಅಕೌಂಟ್ ಅಂತ ಹೇಳ್ತೇವೆ. ಜಂಟಿ ಬ್ಯಾಂಕಿಂಗ್, ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂದ್ರೆ ಏನು, ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ವಿತ್ ಮಾಡುವ ಬ್ಯಾಂಕಿನ ವ್ಯವಹಾರಗಳನ್ನು ಈ ಬ್ಯಾಂಕಿಂಗ್ ಸೇವೆಗಳು ಅಂತ ಕರಿತೇವೆ. ವಾಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್? ಇಂಟರ್ನೆಟ್ ಎನಾಬಲ್ ಒನ್ ಟು ಕನೆಕ್ಟ್ ಟು ಅನದರ್ ಕಂಪ್ಯೂಟರ್ ಸಿಸ್ಟಮ್ ಸೊ ದ್ಯಾಟ್ ದೇ ಕ್ಯಾನ್ ಲುಕ್ ಅಪ್ ಫಾರ್ ಆ್ಯಂಡ್ ಇನ್ಫಾರ್ಮೇಷನ್, ಡಾಕ್ಯುಮೆಂಟ್, ಡಾಟಾ, ಪ್ರೋಗ್ರಾಮ್ ಆ್ಯಂಡ್ ಇಮೇಜ್. ಇಂಟರ್ನೆಟ್ ಬ್ಯಾಂಕಿಂಗ್ ಅಂದ್ರೆ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಕನೆಕ್ಟ್ ಆಗಿ ಅಲ್ಲೇನೈತಿ ಅಂತಂದ್ರೆ ಮಾಹಿತಿಯನ್ನು ಮತ್ತು ದಸ್ತಾವೇಜುಗಳನ್ನು ಒಂದು ಟ್ರಾನ್ಸ್ಫರ್ ಮಾಡುವುದು, ವಿನಿಮಯ ಮಾಡುವುದನ್ನು ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳಿ ಕರಿತೇವೆ. ಸೊ ದೀಸ್ ಆರ್ ದ 2 marks question. Hope you like my video. Please like, share, subscribe my channel for further updates. Thank you.